ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪುರಸಭೆಯಲ್ಲಿ ನಡೆದಿತ್ತು ಭ್ರಷ್ಟಾಚಾರದ ಅಂಧದರ್ಬಾರ್. ಕಳೆದ 3 ವರ್ಷಗಳಿಂದ ವಾಣಿಜ್ಯ ಮಳಿಗೆಗಳ ಟೆಂಡರ್ ಕರೆಯದೆ ಅಧಿಕಾರಿಗಳು ಖಾಸಗಿ ವ್ಯಕ್ತಿಗಳ ಜೊತೆ ಶಾಮೀಲಾಗಿ ಕೋಟ್ಯಾಂತರ ರೂಪಾಯಿ ಲಂಚ ಪಡೆದಿದ್ರು. ಆದ್ರೆ ಈ ಭ್ರಷ್ಟ ಅಧಿಕಾರಿಗಳ ಅಹಂಕಾರಕ್ಕೆ ಇಂದು ಸಂಘಟನೆಗಳು ಬ್ರೇಕ್ ಹಾಕಿವೆ. ಸಂಗೊಳ್ಳಿ ರಾಯಣ್ಣ ಸಂಘಟನೆ, ಜಯ ಕರ್ನಾಟಕ ಸಂಘಟನೆ ಹಾಗೂ ಕರವೇ ಸ್ವಾಭಿಮಾನಿ ಸೇನೆ ಜಂಟಿಯಾಗಿ ಅಖಾಡಕ್ಕಿಳಿದವು. 3 ವರ್ಷದ ಬಾಡಿಗೆ ಹಣ ಎಲ್ಲಿ, ಲೆಕ್ಕ ಕೊಡಿ ಎಂದು ಸಂಘಟನಾಕಾರರು ಗರ್ಜಿಸಿದ್ದಾರೆ. ಅಧಿಕಾರಿಗಳಿಗೆ ಬೆವರಿಳಿದಿತ್ತು. ಹಲವಾರು ಬಾರಿ ಮನವಿಯನ್ನ ಮಾಡಿದ್ರು. ಕ್ಯಾರೆ ಎನ್ನದ ಅಧಿಕಾರಿಗಳ ವರ್ತನೆಗೆ ಬೇಸತ್ತು ಹೋರಾಟಗಾರರು ಇಂದು ಅಕ್ಷರಶಃ ಗರ್ಜಿಸಿದ್ದಾರೆ. ಮದವೇರಿದ ಆನೆಯಂತೆ ಕುಳಿತಿದ್ದ ಪುರಸಭೆ ಅಧಿಕಾರಿಗಳನ್ನ ರಸ್ತೆಗೆಳೆ ತಂದು ಹೋರಾಟಗಾರರು ಕೂಡಲೇ ಅಕ್ರಮ ಮಳಿಗೆಗಳಿಗೆ ಬೀಗ ಹಾಕಿ ಎಂದು ಪಟ್ಟು ಹಿಡಿದಿದ್ರು. ಹೋರಾಟದ ಬಿಸಿ ತಟ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ದಿಕ್ಕಾಪಾಲಾಗಿ ಓಡಿ ಬಂದು ಎಲ್ಲಾ ಮಳಿಗೆಗಳಿಗೂ ಬೀಗ ಜಡಿದಿದ್ದಾರೆ. ಅಷ್ಟೇ ಅಲ್ಲ, ತಪ್ಪೊಪ್ಪಿಕೊಂಡು ಇನ್ನು ಮುಂದೆ ಇಂತಹ ತಪ್ಪುಗಳಾಗುವುದಿಲ್ಲ, 15 ದಿನಗಳೊಳಗೆ ಮರು ಟೆಂಡರ್ ಕರೆಯುತ್ತೇವೆ ಎಂದು ಲಿಖಿತ ಭರವಸೆಯನ್ನ ನೀಡುವಂತಹ ಅನಿವಾರ್ಯ ಸೃಷ್ಟಿಯಾಗಿತ್ತು. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಗಾಳಿಗೆ ತೂರಿ ಪುರಸಭೆಯನ್ನ ಲೂಟಿ ಮಾಡ್ತಾ ಇದ್ದ ಅಧಿಕಾರಿಗಳಿಗೆ ಇಂದು ಸಂಘಟನೆಗಳು ತಕ್ಕ ಪಾಠ ಕಲಿಸಿವೆ. ಈ ಘಟನೆ ಲಕ್ಷ್ಮೇಶ್ವರ ಭ್ರಷ್ಟಾಚಾರ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದೆ. ಎಲ್ಲ ಸಂಘಟನೆಗಳು ನಾವು ಕೂಡ ಸಹಕಾರದಿಂದ ಇರ್ತೇವೆ. ಪ್ರಾಮಾಣಿಕವಾದಂಥ ಒಂದು ಸೇವೆಯನ್ನು ನಾವು ಕೊಡ್ತೇವೆ ಅಂತ ಮಾತು. ದಯವಿಟ್ಟು ಎಲ್ಲ ಸಂಘಟನೆಗಳು ಸಹಕಾರ ಎಲ್ಲ ಕೈ ಜೋಡಿಸಬೇಕು. ಎಲ್ಲೇ ಅನ್ಯಾಯ ಆಗಿದೆ ಅಲ್ಲಿ ತಲೆ ಎತ್ತಿ ನ್ಯಾಯದ ಪರ ಆಗಿದೆ ಏನಾರ ಎಲ್ಲ ಪದ್ಧತಿಯಿಂದ ದಯವಿಟ್ಟು ಇಲ್ಲಿ ಎಲ್ಲ ಮಾಧ್ಯಮದ ಎಲ್ಲ ಮಾಧ್ಯಮದ ನಮ್ಮ ಪುರಸಭೆ ಹಾರ್ದಿಕ ಅಭಿನಂದನೆಗಳು ಕೂಡ ಅರ್ಪಿಸ್ತಾ ಇದ್ದೇನೆ. ಜಯ ಸಿಗ್ತದೆ. ಅದ ನಂತರ ಏನು ಜುಲೈ ಕೊನೆಯ ವಾರದಲ್ಲಿ ನೀವೇನು ಹರಾಜು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ರೆ ಸ್ನೇಹಿತರಲ್ಲ, ಅದು ಆದಷ್ಟು ಶೀಘ್ರವಾಗಲಿ. ಮತ್ತೊಂದು ಹೋರಾಟಕ್ಕೆ ನಮ್ಮನ್ನು ಹಣಿ ಮಾಡಿಸಬಾರ್ರಿ ಅಂತ ಹೇಳಿ ನಮ್ಮಲ್ಲಿ ಕೇಳ್ಕೊಂತ ಈ ಹೋರಾಟವನ್ನ ಇಲ್ಲಿಗೆ ಸಮಾಪ್ತಿ ಮಾಡ್ತೇವೆ.